ಮುಖ್ಯಮಂತ್ರಿ ಆಗ್ತೀನಿ ಎಂದವನ ಜಾತಕ ಜಾಲಾಡ್ತಿರುವ ಬೆಳಗಾವಿ ಪೊಲೀಸ್ 40,000 ಜನರಿಗೆ ತಿರುಪತಿ ನಾಮ ಹಾಕಿದ್ನ ಶಿವಾನಂದ ನೀಲಣ್ಣನವರ್. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಭಾರೀ ಸಂಚಲನ ಮೂಡಿಸಿರುವ ಶಿವಾನಂದ ನೀಲಣ್ಣನವರ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ. ತನ್ನನ್ನು ಭವಿಷ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಹೇಳಿಕೊಂಡು ಸಾವಿರಾರು ಜನರ ವಿಶ್ವಾಸ ಗೆದ್ದಿದ್ದ ಶಿವಾನಂದ ನೀಲಣ್ಣನವರ ವಿರುದ್ಧ ಈಗ ಗಂಭೀರ ಹಣಕಾಸು ಅಕ್ರಮಗಳ ಆರೋಪ ಕೇಳಿಬಂದಿದ್ದು, ಬೆಳಗಾವಿ ನಗರದಲ್ಲಿ ಇಲ್ಲಿವರೆಗೆ ಅತಿ ದೊಡ್ಡ ಸ್ಕ್ಯಾಮ್ ಅಂದ್ರೆ ಇದು ಶಿವಂ ಅಸೋಸಿಯೇಟ್ಸ್ ಏನು ಪಾಂಜಿ ಸ್ಕ್ಯಾಮ್ ಇದೆ. ಇದು ಸುಮಾರು 4,500 ಕೋಟಿ ರೂಪಾಯಿದು ಸ್ಕ್ಯಾಮ್. ಇದು ಬಹಳಷ್ಟು ಮುಗ್ಧ ನಮ್ಮ ಬೆಳಗಾವಿ ಸಾರ್ವಜನಿಕರು ಮತ್ತು ಎಕ್ಸ್ ಸರ್ವಿಸ್ ಮನೆಯೊಳಗೆ ದುಡ್ಡು ಹಾಕಿದ್ದಾರೆ. ಆಮೇಲೆ ಈ ಶಿವಂ ಅಸೋಸಿಯೇಟ್ಸ್ ಇದು ಯಾವುದೋ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ, ಇದು ಯಾವುದೋ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಲ್ಲ. ಅದಕ್ಕೆ ಇವರಿಗೆ ಯಾವುದೇ ಒಂದು RBI ಆಗಿರ್ಬೋದು, ಸೆಬಿ ಇರ್ಬೋದು, ಯಾವುದೇ ಒಂದು ಸರ್ಕಾರದ ಒಂದು ರೆಗ್ಯುಲೇಟರಿ ಕಡೆಯಿಂದ ಇವರಿಗೆ ಅನುಮತಿ ಇಲ್ಲ. ವಿತೌಟ್ ಎನಿ ರೆಗ್ಯುಲೇಷನ್, ವಿತೌಟ್ ಎನಿ ಲೈಸೆನ್ಸ್ ಇವರು ಸಾರ್ವಜನಿಕರ ದುಡ್ಡು ತಗೊಂಡು ತಮ್ಮ ಶೇರ್ ಮಾರ್ಕೆಟ್ನಾಗ ತಮ್ಮ ಅಕೌಂಟ್ ಮುಖಾಂತರ ಶೇರ್ಸ್ನಾಗ ಇನ್ವೆಸ್ಟ್ ಮಾಡೋದು ಇದು ಕಂಪ್ಲೀಟ್ಲಿ ಇಲ್ಲಿಗಲ್ ಐತಿ. ಆಮೇಲೆ ಇನ್ನೊಂದು ನಾವು ನಮ್ಮ ಬೆಳಗಾವಿ ಜಿಲ್ಲಾ ಆಡಳಿತದ ಬಗ್ಗೆ ಹೆಮ್ಮೆ ಪಡಿಬೇಕಂದ್ರೆ KPID ಆಕ್ಟ್ ಏನ್ ಬಂತಿರೋದು 2004 ಬಂದ್ರು. ಅಲ್ಲಿಂದ ಇಲ್ಲಿವರೆಗೆ ಒಂದು 22 ವರ್ಷನಾಗ ಬೆಳಗಾವಿನ ಒಂದು 3-4 ದೊಡ್ಡ ಈ ತರ ಹಗರಣಗಳಾಗ್ಯಾವ. ಇವು ಸೇಮ್ ಎಲ್ಲ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಪಾಂಜಿ ಸ್ಕೀಮ್ಸ್. ಅವಾಗ ಸ್ಕೀಮ್ ಆಗಿ ಬಬಲ್ ಬಸ್ಟ್ ಆಗಿ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಬೀದಿ ಬಂದ ಕೂಡಲೇ ಅಡ್ಮಿನಿಸ್ಟ್ರೇಷನ್ ಆಕ್ಷನ್ ತಗೊಂಡಿತ್ತು. ಆದರೆ ನಮ್ಮ ಈ ಪ್ರೆಸೆಂಟ್ ಅಡ್ಮಿನಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈ ಸಮಸ್ಯೆ ಒಂದು ಬಬಲ್ ಬಸ್ಟ್ ಆಗೋಕ್ಕಿಂತ ಮುಂಚೆ ಅದನ್ನ ಕಣ್ಣಿಡಿದು ಆಕ್ಷನ್ ತಗೊಂಡಿದ್ದಾರೆ. ಅದು ನಾನು ಸ್ವಾಗತ ಮಾಡ್ತೇನೆ. ಆಮೇಲೆ ನನಗಂತೂ ಈಗ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೀತಾ ಇದೆ. ಆಮೇಲೆ ಅಂದ್ರೂ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತೇವೆ, ಒಂದು ಉನ್ನತ ಮಟ್ಟದ ಇನ್ವೆಸ್ಟಿಗೇಷನ್ ಆಗಬೇಕು. ಮತ್ತೆಲ್ಲ ಏನು ಇನ್ವೆಸ್ಟರ್ ನಾ ಬಹಳಷ್ಟು ಟ್ಯಾಕ್ಸ್ ಸರ್ವಿಸ್ ಬಂದು ಮಾತಾಡೇನ್ರಿ, ಅವರೆಲ್ಲರೂ ಹೆದರಿ ಅವರು ಇವನ್ ಕಂಪ್ಲೇಂಟ್ ಮಾಡಕ್ಕೂ ಹಿಂದೆ ಮುಂದೆ ಸೇರತ್ತಾರ. ಖರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತಾವಾಗೆ ಒಂದು ಲೀಗಲ್ ಸ್ಟೆಪ್ ತಗೊಂಡು ಆಕ್ಷನ್ ಮಾಡ್ತಾ ಇದ್ದಾರೆ. ಒಮ್ಮೆ ನಂಗಂತ ಕೇಸ್ ರಿಜಿಸ್ಟರ್ ಆದ್ಮೇಲೆ ಆಟೋಮೆಟಿಕ್ಲಿ ಎಲ್ಲ ಇನ್ವೆಸ್ಟರ್ಸ್ ಲೈನ್ ಹತ್ತಿ ಆಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಸರಿ, ನಾನು ಇನ್ನೊಂದು ಸಾರ್ವಜನಿಕ ಮನವಿ ಮಾಡ್ತೀನಿ, ದಯಮಾಡಿ ಇಂಥ ಪಾಂಜಿ ಸ್ಕೀಮ್ಸ್ನಾಗ ದುಡ್ಡು ಹಾಕಬೇಡ್ರಿ. ಯಾವ ನಿಜವಾದ ಇವು ಇನ್ವೆಸ್ಟ್ಮೆಂಟ್ಸ್ ಇರ್ತಾವಲ್ಲ ಅಷ್ಟು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಲ್ಲ. ಆಮೇಲೆ ಇದ್ರ ಜೊತೆಗೆ ನಾನು ಇನ್ನೊಂದು ತಮ್ಮ ಚಾನಲ್ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ಅಂದ್ರೆ ಬೆಳಗಾವಿಯಲ್ಲಿ ಸಿಟಿ ಇಂಡೆಕ್ಸ್ ಮತ್ತು ಆದಿತ್ಯ ರಾಜ್ ಕ್ಯಾಪಿಟಲ್ ಇವು ಎರಡು ಕಂಪನಿಗಳು ಅದ್ರ ಮೇಲೇನು ಜಿಲ್ಲಾಡಳಿತ ತನಿಖೆ ಮಾಡಿಕೊಂಡು ಅಲ್ಲೂ ಅದು ಸೇಮ್ ತರ ಅವರು ಸ್ಕೀಮ್ ನಡೆಸ್ತಾ ಇದ್ದಾರೆ. ಆದಿತ್ಯ ರಾಜ್ ಕ್ಯಾಪಿಟಲ್ 5% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಇವರು 3.5 ಇವರು ಶಿವ ಅಸೋಸಿಯೇಟ್ಸ್. ಆದಿತ್ಯ ರಾಜ್ ಅವರು 5% ಕೊಡ್ತಾರೆ. ಅಂದ್ರೆ ಒಂದು ವರ್ಷಕ್ಕೆ 60% ಆಗುತ್ತೆ. ಸೊ ಇವೆಲ್ಲ ಬೋಗಸ್ ಸ್ಕೀಮ್ಸ್. ಸಾರ್ವಜನಿಕರು ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಥ್ಯಾಂಕ್ ಯು. ಬೆಳಗಾವಿ ಪೊಲೀಸರು ಅವರ ಸಂಪೂರ್ಣ ಜಾತಕವನ್ನೇ ಜಾಲಾಡಿಸುತ್ತಿದ್ದಾರೆ. ಮೂಲಗಳ ಪ್ರಕಾರ ಅಧಿಕಾರಿಗಳು ಶಿವಾನಂದ ನೀಲಣ್ಣನವರಿಗೆ ಸಂಬಂಧಿಸಿದ 3 ಕಚೇರಿಗಳು, ಒಂದು ಅಪಾರ್ಟ್ಮೆಂಟ್ ಹಾಗೂ ಕೆಲವು ಪ್ಲಾಟ್ಗಳನ್ನು ಸೀಸ್ ಮಾಡಿದ್ದಾರೆ. ದಾಳಿಯ ವೇಳೆ ಕಚೇರಿಗಳಲ್ಲಿದ್ದ ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಗಳು, ಪ್ರಮುಖ ದಾಖಲೆಗಳು ಹಾಗೂ 100 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ಶಿವಾನಂದ ಬಳಸುತ್ತಿದ್ದ ಮೊಬೈಲ್ ಫೋನ್ ಕೂಡ ವಶಕ್ಕೆ ಪಡೆಯಲಾಗಿದ್ದು, ಅದರಲ್ಲಿರುವ ಡಿಜಿಟಲ್ ವ್ಯವಹಾರಗಳ ಮಾಹಿತಿಯನ್ನು ತಾಂತ್ರಿಕ ತಜ್ಞರ ಮೂಲಕ ಪರಿಶೀಲನೆ ನಡೆಸಲಾಗುತ್ತಿದೆ. ಅಧಿಕಾರಿಗಳು ಶಿವಾನಂದ ನೀಲಣ್ಣನವರವರನ್ನು ತಡರಾತ್ರಿವರೆಗೆ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು, ಹಣಕಾಸು ವ್ಯವಹಾರಗಳ ಸಂಪೂರ್ಣ ದಾಖಲೆಗಳನ್ನು ನೀಡುವಂತೆ ಸೂಚಿಸಿ ಶುಕ್ರವಾರ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪ್ರಸ್ತುತ ಶಿವಬಸವನಗರದ ನಿವಾಸದಲ್ಲಿರುವ ಶಿವಾನಂದರನ್ನು ಕಟ್ಟುನಿಟ್ಟಿನ ನಿಗಾದಲ್ಲಿಡಲಾಗಿದೆ. ವಿಚಾರಣೆ ವೇಳೆ ಶಿವಾನಂದ ಸುಮಾರು 35ರಿಂದ 40 ಸಾವಿರ ಹೂಡಿಕೆದಾರರಿದ್ದಾರೆ, ಒಟ್ಟು 2,500 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಎಂದು ಹೇಳಿರುವುದಾಗಿ ತಿಳಿದುಬಂದಿದ್ದು, ಪ್ರಕರಣದ ಗಂಭೀರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಹಿನ್ನೆಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವಂಚನೆ ನಡೆದಿದೆ ಎಂಬ ಶಂಕೆ ಬಲವಾಗಿದ್ದು, ಪ್ರಕರಣವನ್ನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ CIDಗೆ ವರ್ಗಾಯಿಸುವ ಸಾಧ್ಯತೆ ಹೆಚ್ಚಾಗಿದೆ. ನಾಳೆ ಬೆಳಿಗ್ಗೆ CID ಅಧಿಕಾರಿಗಳ ವಿಶೇಷ ತಂಡ ಬೆಳಗಾವಿಗೆ ಆಗಮಿಸಬಹುದೆಂಬ ಮಾಹಿತಿ ಹರಿದಾಡುತ್ತಿದೆ.
ಪ್ರಕರಣದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಉಲ್ಲಂಘಿಸಿ ಯಾವುದೇ ಅಧಿಕೃತ ಅನುಮತಿ ಪಡೆಯದೆ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಆನ್ಲೈನ್ ಮೂಲಕ ವರ್ಗಾವಣೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇನ್ನೊಂದೆಡೆ ಅಧಿಕಾರಿಗಳು ಈಗಾಗಲೇ ಫ್ರೀಸ್ ಮಾಡಿರುವ 4 ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 400 ಕೋಟಿ ರೂಪಾಯಿ ಠೇವಣಿ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದ್ದು, ಉಳಿದ ಹಣ ಎಲ್ಲಿಗೆ ವರ್ಗಾವಣೆ ಮಾಡಲಾಗಿದೆ ಎಂಬುದರ ಕುರಿತು ತನಿಖೆ ಮುಂದುವರೆದಿದೆ. ಸಾಮಾನ್ಯ ನಾಗರಿಕರು 10 ಲಕ್ಷಕ್ಕಿಂತ ಹೆಚ್ಚು ಹಣ ವರ್ಗಾವಣೆ ಮಾಡಿದರೂ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬರುವ ಪರಿಸ್ಥಿತಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆನ್ಲೈನ್ ವ್ಯವಹಾರ ನಡೆದಿದ್ದರೂ ಸಂಬಂಧಿತ ಇಲಾಖೆಗಳ ಗಮನಕ್ಕೆ ಹೇಗೆ ಬಂದಿಲ್ಲ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಪ್ರಸ್ತುತ ಶಿವಾನಂದ ನೀಲಣ್ಣನವರ ಅವರ ಮನೆ ಹಾಗೂ ಕಚೇರಿಗಳ ಬಳಿ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ. ಈ ಸಂಪೂರ್ಣ ಘಟನೆ ಮಲಮಾರುತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಪ್ರಕರಣದಲ್ಲಿ ಇನ್ನೂ ಯಾವ ದೊಡ್ಡ ಹೆಸರುಗಳು ಹೊರಬೀಳಲಿದೆ? ಹೂಡಿಕೆದಾರರ ಹಣ ವಾಪಸ್ ಸಿಗುತ್ತದೆಯೇ? ಸಿಐಡಿ ತನಿಖೆ ಯಾವ ಹೊಸ ಸತ್ಯಗಳನ್ನು ಬಹಿರಂಗಪಡಿಸಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ವರದಿ ದಯಾನಂದ ಕೆರೂರೆ, ಸ್ವಚ್ಛ ಸಮಾಜಕ್ಕೆ ನೋಡ್ತಾ ಇರಿ ಸುಪ್ರೀಂ ಟಿವಿ.